ಸತತವಾಗಿ ಸುಮಾರು 150 ಕಿಲೋಮೀಟರ್ 250-300 ಕಿಲೋಮೀಟರ್ ಟ್ರಾವೆಲ್ ಮಾಡಿದೀವಿ. ಇವಾಗ ರೇಂಜ್ ಬಂದು ತೋರಿಸಿ, ಕ್ಯಾಮ್ರಾಮನ್ ತೋರಿಸಿ 236 ಇದೆ. ನಾವಿನ್ನು 383 ಕಿಲೋಮೀಟರ್ ಹೋಗ್ಬೇಕು ಹೈದರಾಬಾದ್ಗೆ. ಹೈದರಾಬಾದ್ ನಮ್ಮ ಫಸ್ಟ್ ಸ್ಟಾಪ್ ಆಗಿದೆ. ಓಕೆ, ಅನಂತಪುರ ಹತ್ರ ಇದೀವಿ. ಭಾನು ಅವ್ರಿಗೆ ತುಂಬಾ ನಿದ್ದೆ ಬರ್ತಿತ್ತು, ಕಣ್ ಕೂರ್ತಾ ಇದ್ರು ಅಂತ ಟೀ ಕುಡಿಯಕ್ಕೆ ಬಂದಿದ್ದೀವಿ. ಹೈದರಾಬಾದ್ ಗುಡ್ ಮಾರ್ನಿಂಗ್ ಎವ್ರಿವನ್. ದಿಸ್ ಈಸ್ ನಮ್ಮ ಡೇ 1. ಆಲ್ರೆಡಿ ಬಂದು ರೀಚ್ ಆಗಿದ್ದೀವಿ ಚಾರ್ಮಿನಾರ್ಗೆ. ಚಾರ್ಮಿನಾರ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಅಣ್ಣ ತೆಲುಗುದೋನ್ ಆಗಿರೋದ್ರಿಂದ ಲೋಕಲ್ ಗೈಡಾಗಿ ಆ್ಯಕ್ಟ್ ಮಾಡ್ತಾವನೆ ಇಲ್ಲಿ. ಏಮ್ರಾ ಲೋಕಲ್ ಗೈಡ್ ಅವಶ್ಯಕತೆ ಬರಲಿಲ್ಲ. ಬಿಕಾಸ್ ಅಣ್ಣನೇ ಇದ್ದಾನೆ. ತೆಲುಗು ವಾರ್ಡು ಏನು ಸಗದಾಗಿ ಕಾಣ್ತಿದೆ ಆ್ಯಕ್ಚುಲಿ. ನನ್ನ ಮಗ ತುಂಬ ದೊಡ್ಡದಾಗಿ, ಇನ್ನೂ ನೆಕ್ಸ್ಟ್ ಲೆವೆಲ್ ದೊಡ್ಡದಾಗಿರುತ್ತೆ ಅನ್ಕೊಂಡಿದ್ದೆ ಫೋಟೋದಲ್ಲ. ಲೈಕ್ ಇನ್ನ ಫುಲ್ ಲಿಟ್ರಲಿ ನಾನು ಬೆಂಗಳೂರು ದಾಟಿದ ಮೇಲೆ ಮಲಗಿರೋನು ಹೈದರಾಬಾದ್ ಬಾರ್ಡರ್ಗೆ ಬಂದಮೇಲೆ ಹೆಚ್ಚಾಗಿರೋದು ನನಗೆ. ಈ ನನ್ನ ಮಕ್ಕಳು ಎಬ್ಸು ಇಲ್ಲ ನನಗೆ. ಚಾರ್ಜ್ ಹಾಕ್ಬೇಕಾರೆಲ್ಲ ಎದ್ದವ್ರೆ ಇವರು. ಎಬ್ಸಿದ್ರೆ ಎದ್ದೇಳ್ತೇನೆ ನೀನು ಕುಂಕರ್ಣ ಥರ. ಆ್ಯಕ್ಚುಲಿ ಚಾರ್ಮಿನಾರ್ ನೋಡೋದು, ಬಟ್ 12 ಗಂಟೆ ತನಕ ಬಿರಿಯಾನಿ ಯಾವುದು ಓಪನ್ ಆಗೋಲ್ಲ. ಬಟ್ ಇನ್ನು 9 ಗಂಟೆ ಆಗಿರೋದ್ರಿಂದ 3 ಅವರ್ ಕಾಯಬೇಕು ಬಿರಿಯಾನಿಗೆ. ಏನಂತೀಯ ಮಗ? ಶಾದಾಬ್ ಬಿರಿಯಾನಿ. ಶಾದಾಬೇನಾ ಭಾನುವರೇ? ಶಾದಾಬ್. ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕಡೆಯಿಂದ? ವೀಕ್ಷಕರಿಗೆ ಶಾದಾಬ್ ಬಿರಿಯಾನಿಗೋಸ್ಕರ ಕಾಯಕ್ಕೆ ನೀರಿ 3 ತಾಸು. ನಿಮಗೆ ಶಾದಾಬ್ ಬಿರಿಯಾನಿ ತೋರಿಸ್ಬಿಡೇ ನಾವು ಹೈದರಾಬಾದಿಂದ ಹೋಗೋದು. ಹೈದರಾಬಾದಿಗೆ ಬಂದು ಬಿರಿಯಾನಿ ತಿನ್ಲಾರ್ದ ಹೋದ್ರೆ ವೇಸ್ಟ್. ಅದು ಹೈದರಾಬಾದಿಗೆ ಬರ್ಲಾರ್ದಂಗೆ ಅದು. ಎಸ್ ಸರ್, ಅರ್ಥ ಆಯ್ತಲ್ಲ. ಸೊ ಇವಾಗ ಅಲ್ಲಿ ತನಕ ಕಾರ್ನ ಚಾರ್ಜಿಗೆ ಹಾಕ್ಬಿಟ್ಟು ಏನಾದ್ರು ಮಾಡಬೇಕು. ಓಕೆ, ಇದನ್ನು ತೋರಿಸ್ಬೇಕು ಆ್ಯಕ್ಚುಲಿ. ರೇಬಾನ್ 150 ರೂಪೀಸ್. ಎಷ್ಟು? 250 ರೂಪೀಸ್. 120 ರೂಪೀಸ್ ರೇಬಾನ್. ಡಸ್ ಇಟ್ಸ್ ಜಾಬ್. ಲುಕ್ಸ್ ಗುಡ್. ಎಸ್. ಓಕೆ, ಆಲ್ಮೋಸ್ಟ್ 2 ಗಂಟೆ ಆಯಿತು. ಇನ್ನೇನು ಚಾರ್ಜ್ ಫುಲ್ ಆಗಬೇಕು. ಸೊ ಅದತ್ರ 70% ಕಾಸ್ಟ್ ಕಟಿಂಗ್ ಮಾಡ್ತಾ ಇದ್ದೀವಿ ನಾವು ಬಿಕಾಸ್ ಆಫ್ ದ ಎಲೆಕ್ಟ್ರಿಕ್ ವೆಹಿಕಲ್. ಬಟ್ ದಿಸ್ ಇಸ್ ದ ಪ್ರೈಸ್ ವಿ ಪೇ ಎವ್ರಿವೇರ್ ವಿ ಗೋ. ವಿ ಹ್ಯಾವ್ ಟು ವೇಟ್ ಫಾರ್ ಅಟ್ ಲೀಸ್ಟ್ 2 hours. Successfully waiting after 2 hours and 30 minutes. Charge is fully 100%. Yes. Now we are leaving to eat biryani. Finally ಅದು 2 ಟೈಮ್ ಸಿಂಕ್ ಆಯಿತು. ಸೊ ಬಿರಿಯಾನಿ ತಿನ್ನಲೇಬೇಕು ಆ್ಯಂಡ್ ಚಾರ್ಜ್ ಮಾಡಲೇಬೇಕು. ನಾವು ಬಿರಿಯಾನಿ ತಿನ್ನಲಿಲ್ಲ ಹೈದರಾಬಾದ್ ಅವರಿಗೆ ಬೇಜಾರಾಗ್ಬಿಡುತ್ತೆ ಇವಾಗ. ಹೌದು, ಹೈದರಾಬಾದ್ ಬಂದು ಬಿರಿಯಾನಿ ತಿಂದಿಲ್ಲ. ಸೊ ಎಸ್, ಫೈನಲಿ ಚಾರ್ಜ್ ಆಗಿದೆ. ಇವಾಗ ಹೋಗ್ತಾ ಇದೀವಿ. ಟೈಮು 12 ಗಂಟೆ ಆಗಿದೆ. ಓಪನಿಂಗ್ ಟೈಮ್ ಇನ್ನೇನು 12 ಅಲ್ಲ 11:15 ಆಗಿದೆ. ಹೋಗೋಷ್ಟೇ ಆಗುತ್ತೆ ಆರಾಮಾಗಿ. ಶಿಸ್ತು ಬಿರಿಯಾನಿ ಹೊಡೆದು ಅಥೆಂಟಿಕ್ ಶಾದಾಬ್ ಬಿರಿಯಾನಿ. ಯಾರು ಕೇಳಿದ್ರು ಶದಾಬ್ ಬಿರಿಯಾನಿ ಅಂತಿದ್ದಾರೆ. ನೋಡೋಣ, ಈಗ ಹೋಗಿ ಟ್ರೈ ಮಾಡ್ತೀವಿ ಶದಾಬ್ ಬಿರಿಯಾನಿ ಅಂತ. ಲೆಟ್ಸ್ ಗೋ. ನಿಗಾ ಅವ್ರಿಗೆ ಆಲ್ರೆಡಿ ಸಾಕಾಗ್ಬಿಟ್ಟಿದೆ. ನಿಗಾ ಆಲ್ರೆಡಿ ಗಾನ್ ಕೇಸ್ ಅವನು. ನೀವು ಹೆಂಗಿದ್ದೀರಾ ಸರ್? ನಾವೆಲ್ಲ 100% ರಿಚಾರ್ಜ್. ನಮ್ದು ಯಾವಾಗಲೂ ಕಾರ್ ಚಾರ್ಜಿಂಗ್ ಆಗಿರುತ್ತೋ ಇಲ್ಲೋ, ನಾವು ಯಾವಾಗಲೂ 100% ಅಲ್ಲಿ ಇರ್ತೀವಿ. ಎಸ್, ಅರ್ಥ ಆಯ್ತಲ್ಲ. ಈ ಪಾರ್ಟ್ನೆಲ್ಲ ಕಟ್ ಮಾಡ್ತೀನಿ ನಾನು ಎಡಿಟಿಂಗಲ್ಲಿ. ಬಟ್ ಸ್ಟಿಲ್ ಕೊನೆಗೂ ಬಿರಿಯಾನಿ ತಿನ್ನೋ ಟೈಮ್ ಬಂದ್ಬಿಟ್ಟಿದೆ. ಓಲ್ಡ್ ಹೈದರಾಬಾದ್. ಯಾರನ್ನು ಕೇಳಿದ್ರು ಶದಾಬ್ ಅಲ್ವಾ? ಶದಾಬ್ ಅಂತ ಇದ್ರು. ಸೊ ಎಸ್, ವಿ ಆರ್ ಇನ್ ದ ಓಲ್ಡ್ ಹೈದರಾಬಾದ್ ಸಿಟಿ ಆ್ಯಂಡ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಶದಾಬ್. ಲೈಕ್ ಒನ್ ಆಫ್ ದಿ ಅಥೆಂಟಿಕ್ ಹೈದರಾಬಾದಿ ಬಿರಿಯಾನಿ. ತಿನ್ಬಿಟ್ಟು ನೀವು ನೆಕ್ಸ್ಟ್ ಟೈಮ್ ಬರಬೇಕಾ ಬೇಡ? ಎಕ್ಸಾಕ್ಟ್ಲಿ, ವಿ ವಿಲ್ ಟೆಲ್ ಯು. ಎಸ್, ಜಸ್ಟ್ ವೇಟ್ ಗೈಸ್. ಯೂಶ್ವಲಿ ನೀವು ಅಲ್ಲಿಗೆ ಹೋಗಬೇಕಾದ್ರೆ ವೆಹಿಕಲ್ ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎಲ್ಲಾದರೂ ಒಂದು ಕಡೆ ಒಂದು 200 ಮೀಟರ್ 300 ಮೀಟರ್ ರೇಡಿಯಸಲ್ಲಿ ಜಾಗ ಸಿಕ್ಕಿದ್ರೆ ಗಾಡಿನ ತೂರಿಸ್ಬಿಟ್ಟು ಹೋಗ್ಬಿಡ್ಬೇಕು. ಇವತ್ತೇನಪ್ಪ ಅಂಗಡಿಗಳೆಲ್ಲ ಕ್ಲೋಸ್ ಇದೆ, ಅದಕ್ಕೆ ಒಂದು ಅಂಗಡಿ ಮುಂದೆ ನಿಲ್ಲಿಸ್ಬಿಟ್ಟು ಬಂದ್ವಿ. 100 ರೂಪಾಯಿ ರೇಬಾನ್ ಸಖತ್ತಿದೆ ಬ್ರೋ. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಆ ಕೂಲಿಂಗ್ ಎಫೆಕ್ಟ್ ಕೊಡ್ತಾ ಇದೆ. ವರ್ತ್. ಸೊ ವಿಲ್ ಗೋ ಟು ಶದಾಬ್ ಆ್ಯಂಡ್ ವಿಲ್ ಸ್ಟಾರ್ಟ್ ಅಗೇನ್. ಸೊ
ಕೇಳಿಲ್ಲ. ನೈಸ್. ನಾವು ಒಂದು ಮಟನ್ ಒಂದು ಚಿಕನ್ ತಗೊಳ್ಳೋಣ. ಕ್ವಾಂಟಿಟಿ ಎಷ್ಟು ಕೊಡ್ತಾರೆ ನೋಡಿ ಸೈಟ್ ಟೈಮು ಇನ್ನೊಂದು 1/4 ಗಂಟೆ ಸ್ಟಾರ್ಟ್ ಸರ್ವಿಂಗ್. ನಾವು ಬರ್ಬೇಕಾದ್ರೆ ಎಷ್ಟು ಖಾಲಿ ಇತ್ತು, ಫುಲ್ ಆಗೋಗ್ತಿದೆ. ಬೇಡ ಆದರೆ ಕುಡಿತೀವಿ ನಾವು. ಕುಡಿತೀವಿ. मटन में एक ही पीस रहेगा. मटन में 6 पीस करो. 6 सीख कबाब थोड़ा स्टॉप हो जाना मेरा ಹೈದರಾಬಾದಿ ಬಿರಿಯಾನಿ ಸ್ಪೆಷಲ್ ಬೇಡ ಮಗ, ಇದೆ ಚೆನ್ನಾಗಿದೆ. ಈಟಿಂಗ್ ಹೈದರಾಬಾದಿ ಬಿರಿಯಾನಿ ವರ್ತ್ ವೇಟಿಂಗ್ ಫಾರ್ 3 One eternity later. ರಿವ್ಯೂ ಬ್ರೋ, ತಿಂದು ಹೇಳ್ತೀನಿ ಅಂದಿದ್ದಲ್ಲ. ವರ್ತ್ ಹೈಪ್. ಈ ಬಿರಿಯಾನಿ ತಿಂದ್ಮೇಲಿಂದ ಉಳಿದ ಕಡೆ ಬಿರಿಯಾನಿ ತಿನ್ನೋಕ್ಕೆ ಮನಸ್ಸು ಬರೋದ, ಅಷ್ಟು ಸಖತ್ತಾಗಿದೆ. ಆ್ಯಂಡ್ ವರ್ತ್ ದ ವೇಟ್. ವರ್ತ್ ದ ವೇಟ್ ಆ್ಯಂಡ್ ಯು ಶುಡ್ ಈಟ್ ದ ಹೈದರಾಬಾದಿ ಬಿರಿಯಾನಿ ಇನ್ ಹೈದರಾಬಾದ್ ಓನ್ಲಿ. ದೆನ್ ಓನ್ಲಿ ವಿಲ್ ಗೆಟ್ ದ ರಿಯಲ್ ಟೇಸ್ಟ್ ಆಫ್ ಹೈದರಾಬಾದ್ ಬಿರಿಯಾನಿ. ಸರ್ ನೀವೇನಂತೀರಾ? ಆರ್ಗನೈಸರ್ ಸರ್. ತಿಂತಾ ಇದ್ದೀವಿ, ಆಮೇಲೆ ಮಾತಾಡ್ತೀವಿ. ಬಾಯ್. ತಿನ್ನೋದ್ರಲ್ಲಿ ಬಿಸಿಯಾಗಿದೆ. ಇಷ್ಟೇ. Later that same evening. ಹೈದರಾಬಾದಿಂದ 150 ಕಿಲೋಮೀಟ್ರ್ ಬಂದ್ವಿ ಆಯಿತಾ. ದ ರೋಡ್ ಈಸ್ ನೆಕ್ಸ್ಟ್ ಲೆವೆಲ್ ಇದೆ. ರೋಡು ಎಲ್ಲ ಕಡೆ 6 ಲೇನ್ ರೋಡ್ಸ್. ಬಟ್ ದ ಪ್ರಾಬ್ಲಮ್ ಈಸ್ ಎಲ್ಲೂ ಒಂದು ನೀಟಾಗಿ ಟಾಯ್ಲೆಟ್ ಇಲ್ಲ ಆಯಿತಾ. ಇವಾಗೇನೋ ಫೈನಲಿ ಟೋಲ್ ಹತ್ರ ಕ್ಲೀನಾಗಿರೋದು ಸಿಕ್ತು. ಯಾವುದಿದು? ಧರ್ಮರಂ ಟೋಲ್. ಏನ್ರಿ ಟಾಯ್ಲೆಟ್ ಕ್ಯಾಮ್ರಾ ಇಟ್ಕೋಬೇಕು. ಶೇಮ್ಲೆಸ್ ಅಲ್ಲ ಮಗ, ಆ್ಯಕ್ಚುಲಿ ಇಷ್ಟು ನೀಟಾಗಿ ಇಟ್ಟವ್ರೆ ಇಲ್ಲಿ. ಯೂಶ್ವಲಿ ಇಷ್ಟು ಚೆನ್ನಾಗಿ ಇಡೋದೇ ಇಲ್ಲ ಅಂಕೋ ಹೈವೇ ಸೈಡ್ ಟಾಯ್ಲೆಟ್ಸ್. ಪ್ರಿಟಿ ಇಂಪ್ರೆಸ್ಡ್. ಏನಂದಿ ಬೈ? ಮಸ್ತ್ ನೀಟ್. ನಮ್ಮ ಹೆವಿ ಡ್ರೈವರ್ ಅದಾನ ಬೈ. ಸೊ ಎಸ್, ಫುಲ್ ಖುಷಿ ಆಗೋಯ್ತಪ್ಪ ಭಯ. ಥ್ಯಾಂಕ್ ಯು ಸೋ ಮಚ್. ಭಾನುಪ್ರಕಾಶ್, ವೀಕ್ಷಕರಿಗೆ ಏನಾರು ಹೇಳ್ರಿ. ವೀಕ್ಷಕರಿಗೆ ಏನಪ್ಪ ಹೇಳೋಣ, ನಾವು ದೊಡ್ಡ ಮನುಷ್ಯರು, ನೀವ್ ಹೇಳ್ಬೇಕು. ನಾನಂತೂ ಬೆಳಿಗ್ಗೆ ಕರ್ನಾಟಕದ ಜನತೆ ನೀವ್ ಹೇಳ್ಬೇಕು. ವೀಕ್ಷಕರು ನಾವೇನ್ ಮಾಡ್ಬೇಕು ಅಂತ ನೀವು ಸಲಹೆಗಳನ್ನ ಕೊಡ್ಬೇಕು. ಇಟ್ಕೊಳ್ಳಿ, ನಾವೇ ಹೇಳ್ತೀವಿ. ಹಾ ಹೇಳಿ. ನೀವು ಸಾಧಾರಣ ಅಲ್ಲರಿ, ನೀವು ನಮ್ಮ ಭಾನುಪ್ರಕಾಶ್ ರೀ, ನಮ್ಮ ಭಾನುಪ್ರಕಾಶ್ ರೀ ನೀವು. ಬಟ್ ಒನ್ ಥಿಂಗ್ ಏನು ಅಂದರೆ, ಟ್ರಾವೆಲ್ ಮಾಡ್ತಾ ಲೈಕ್ ಈ ಥರ ರೋಡ್ ಟ್ರಿಪ್ಸ್ ಎಲ್ಲ ಮಾಡಬೇಕಾದ್ರೆ your ability to travel is, you know, directly proportional to your ability to adapt and take shit in whatever kind of bathroom you find. ಅಂದರೆ ಹೆಂಗೆಂಗೋ ಇರೋದಲ್ಲ, ಅಟ್ಲೀಸ್ಟ್ ಸ್ವಲ್ಪ ಹೈಜಿನಿಕ್ ಇರೋದು ಅಷ್ಟೇ. ಬಿಕಾಸ್ ಎಷ್ಟೊಂದು ಜನಕ್ಕೆ ಮನೆಯಿಂದ ಆಚೆ ಬಂದರೆ ದೇ ಕಾಂಟ್ ಇವನ್ ಟೇಕ್ ಅ ಶಿಟ್, ಟೇಕ್ ಅ ಶಿಟ್ ಅನ್ನೋಕ್ಕಿಂತ ಪೂಪ್ ಬೇಸಿಕಲಿ. ಎಸ್, ಸೊ ಬಿ ರೆಡಿ ಟು ಅಡಾಪ್ಟ್ ಟು ಇಟ್ ಆ್ಯಂಡ್ ಬಿ ರೆಡಿ ಟು ಪೂಪ್ whenever you want at whatever the place it is. So, you know, yes, this is one of the important things, because a lot of people, they don't go to bathroom and they just hold it back, suffocate themselves, which is quite understandable. But it's better if you adapt and, you know, do it, because trip will be more fun. Crazy ಇದೆಯಲ್ಲ ಈ ಬಿಸಿಲಕ್ಕೆ. ಫುಲ್ ಪಕ್ಕ ಟ್ಯಾನ್ ಆಗೋದು ಗ್ಯಾರಂಟಿ. ಆ್ಯಕ್ಚುಲಿ 40 degrees, no 41 degrees actually. I think this is pure perk of being a man, you know. ಎಲ್ಲಿದ್ದೀನಿ ಗೊತ್ತಿಲ್ಲ ನಂಗೆ ಆ್ಯಕ್ಚುಲಿ. ಇಟ್ಸ್ somewhere between ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರ ಬಾರ್ಡರು. some random highway, some random fuel station at around 3:30 in the night. You know, the privilege of being a man is that I don't have to be scared
anything like that, and I can just roam around. Yeah, I mean, ಯಾರಿಗೂ ಉರಿಸ್ತಿಲ್ಲ ನಾನು, ಬಟ್ ಹೇಳಬೇಕು ಅನಿಸ್ತು, ಹೇಳಿದೆ. ಗಾಡಿ ಚಾರ್ಜ್ಗೆ ಹಾಕಿದ್ವಿ ಆ್ಯಕ್ಚುಲಿ. ಸೊ we had like couple of hours, had a really good sleep. ಎಲ್ಲಿ ಗೊತ್ತಾ ತೋರಿಸ್ತೀನಿ. ಆ್ಯಂಡ್ ಗಾಡಿ ಆಲ್ಮೋಸ್ಟ್ ಚಾರ್ಜ್ ಆಗಿದೆ. I just got freshened up and we'll be leaving soon. Where I slept one of the most comfortable sleeps in my life. ಅಲ್ಲೊಬ್ಬ ಮಲಗಿದ್ದಾರೆ, ಕಾರಲ್ಲಿ ಇಬ್ಬರು ಮಲಗಿದ್ದಾರೆ. This is fun. ಇನ್ನೇನು ಹೊಡಬೇಕು. ವಿ ಹ್ಯಾವ್ ಲೈಕ್ ಇನ್ನೊಂದು 600 ಕಿಲೋಮೀಟರ್ ಜರ್ನಿ ಬಾಕಿ ಇದೆ, ಅದಕ್ಕೆ ಎಲ್ಲೂ ರೂಮ್ ರೆಂಟ್ ಮಾಡಿಲ್ಲ. ಇಟ್ಸ್ ಫನ್. ಬೀಯಿಂಗ್ ಅ ಮ್ಯಾನ್ ಈಸ್ ಪ್ರಿವಿಲೇಜ್ಡ್. ಸೊ ಎಸ್ ಗೈಸ್, ಐ ಥಿಂಕ್ ದಿಸ್ ಈಸ್ ಹೌ ದ ಫಸ್ಟ್ ಡೇ ಆಫ್ ದ ವ್ಲಾಗ್ ಇಸ್ ಗೋನಾ ಎಂಡ್. ನನಗೆ ಜಾಸ್ತಿ ಡ್ರಾಮಾಗಳು ಅಥವಾ ಜಾಸ್ತಿ ಥಿಂಗ್ಸ್ ಆಗೋಕ್ಕೆ ಇಷ್ಟ ಇರಲಿಲ್ಲ. ಸೊ ಬೇಸಿಕಲಿ ಫಸ್ಟ್ ಡೇಯಲ್ಲಿ ಏನಾಯಿತು ಅಂತ ಹೇಳಿದರೆ, ವಿ ಲೆಫ್ಟ್ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ರೀಚ್ಡ್ ಹೈದ್ರಾಬಾದ್ ಇನ್ ದ ಮಾರ್ನಿಂಗ್. ಅಲ್ಲೇ ಕಾದು ಗಾಡಿ ಚಾರ್ಜ್ ಹಾಕ್ಕೊಂಡು ವಿ ಹ್ಯಾಡ್ ಅ ಬಿರಿಯಾನಿ. ಅಲ್ಲಿಂದ ಹೊರಟು ಇವಾಗ ಇನ್ನೇನು ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರ ಹತ್ರ ಬಾರ್ಡ್ರಿಗೆ ಬಂದಿದ್ದೀವಿ. ಬೆಳಿಗ್ಗೆ ಅಷ್ಟರಲ್ಲಿ ಉಜ್ಜೈನ್ಗೆ ಹೋಗಬೇಕು. ಪ್ಲ್ಯಾನ್ ಇದ್ದಿದ್ದು ಗ್ವಾಲಿಯರ್ಗೆ ಹೋಗೋಕ್ಕೆ, ಬಟ್ ಆನ್ ಸ್ಪಾಟ್ ಚೇಂಜ್ ಆಯಿತು. ಉಜ್ಜೈನ್ ಮಹಾಕಾಳನ್ನ ನೋಡ್ಕೊಂಡು ಹೋಗೋಣ ಅಂತ. ಸೊ ಎಸ್, ಇವಾಗ ಅರೌಂಡ್ ಬೆಳಿಗ್ಗೆ 4:15 ಆಗಿದೆ ಆಫ್ ಅವರ್ ಸೆಕೆಂಡ್ ಡೇ. ಸೊ ಹತ್ತತ್ರ 1,000 ಕಿಲೋಮೀಟ್ರ್ ಬಂದಿದ್ದೀವಿ ನಾವೀಗ ಆಲ್ರೆಡಿ. ಜಾಸ್ತಿನೇ ಬಂದಿದ್ದೀವಿ, 1,200 ಮೇಲೆ ಬಂದಿದ್ದೀವಿ. ಸೊ ನಮ್ಮದೀಗ ನೆಕ್ಸ್ಟ್ ಸ್ಟಾಪ್ ಬಂದು ಜಸ್ಟ್ ಹೋಲ್ಡ್ ಆನ್, ಉಜ್ಜೈನ್, ಮಧ್ಯಪ್ರದೇಶಲ್ಲಿರೋದು ಅದು. ಇಲ್ಲಿಂದ 371 ಕಿಲೋಮೀಟರ್ಸ್ ಇದೆ. ಸೊ ಒಂದು ಫುಲ್ ಚಾರ್ಜ್ ಇದ್ದರೆ ಆರಾಮಾಗಿ ಹೋಗ್ಬೋದು, ಆಯಿತಾ. ಸೊ ಎಸ್, ನಾಳೆ ಬೆಳಿಗ್ಗೆ ಉಜ್ಜೈನಲ್ಲಿದ್ದು ಇವತ್ತು ಆಲ್ರೆಡಿ ಬೆಳಿಗ್ಗೆ ಆಗಿದೆ. ಸೊ ಮಧ್ಯಾಹ್ನ ಅಷ್ಟರಲ್ಲಿ ಉಜ್ಜೈನಲ್ಲಿದ್ದು ಮಹಾಕಾಲ್ ದರ್ಶನ ಮಾಡಿಕೊಂಡು ವಿಲ್ ಗೋ ಟು ಜೈಪುರ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಸ್, ದಟ್ ಈಸ್ ವಾಟ್ ಹ್ಯಾಪನ್ಡ್ ಇನ್ ಡೇ 1. ಬೆಂಗಳೂರಿಂದ ಹೈದ್ರಾಬಾದಿಂದ ಇಲ್ಲಿಗೆ 1,100 ಕಿಲೋಮೀಟರ್ಸ್ ಬಂದಿದ್ದೀವಿ ಟೋಟಲ್. 1,100 ಕಿಲೋಮೀಟರ್ಸ್. ನನಗೆ ಆ್ಯಕ್ಚುಲಿ ತುಂಬ ಎಳೆಯೋದು ಅದೆಲ್ಲ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಸೊ ದಿಸ್ ಇಸ್ ಹೌ ಮೈ ಫಸ್ಟ್ ಡೇ ವ್ಲಾಗ್ ಇಸ್ ಗೋನಾ ಬಿ. ಇಷ್ಟ ಆಗಿದರೆ ಫಾಲೋ ಮಾಡಿ. ಆ್ಯಂಡ್ ಎಸ್, ಡೀಟೇಲಾಗಿ ಎಷ್ಟು ಖರ್ಚಾಯಿತು, ಎಲ್ಲೆಲ್ಲಿ ನಿಲ್ಲಿಸಿದ್ವಿ, ಎಷ್ಟು ದಿನ ಆಯಿತು, ಅದನ್ನೆಲ್ಲ ಈ ಸೀರೀಸ್ ಮುಗಿದ ಮೇಲೆ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ. ಅಲ್ಲಿ ತನಕ ಕೀಪ್ ಫಾಲೋಯಿಂಗ್ ಅಪ್. ಆ್ಯಂಡ್ ಈ ಥರ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ಪಾರ್ಟ್ 2 ಹೋಪ್ಫುಲಿ.